ಬಸವ, ಈಗಿನ ಕಾಲದಾಗ ಲವ್ ಸ್ಟೋರಿ ಹೆಂಗ್ ನಡೆದಾವ ಸ್ವಲ್ಪ ಹೇಳು. ಲವ್ ಸ್ಟೋರಿ ಭಾಳ ಕೆಟ್ಟ ನಡೆದವ. ಅವು ಈಗಿನ ಕಾಲದಾಗ ಲವ್ ಸ್ಟೋರಿಗಳು ಹೆಂಗಾಗ್ಯಾವ ಅಂತಂದ್ರೆ ಸೆಕೆಂಡ್ನಾಗ ಮಾಡಿ ಸೆಕೆಂಡ್ನಾಗ ಬಿಡಂಗ ನಡೆದವ. ಅವಕ್ಕ ಏನು ಹೇಳ್ಬೇಕಂಬದೇ ಗೊತ್ತಿಲ್ಲ. ಹೆಂಗೆ ಚಾಲು ಆಗ್ತದ ಅನ್ನೋದು ಬೇಕಾದ್ರೆ ಹೇಳ್ತೀನಿ. ಹೆಂಗೆ ಚಾಲು ಆಗ್ತಾವ ಅಂದ್ರೆ ಒಂದು ಫಸ್ಟ್ ಒಬ್ಬ ಹುಡುಗ ಹೀರೋ ಥರ ಹೋಗಿ ಒಂದು ಹುಡುಗಿ ಹತ್ರ ನಿಂತು, ಆಗಿನ ಕಾಲದಾಗ ಅಂತಂದ್ರೆ ಬೇರೆ ಬೇರೆ ಲೆಕ್ಕದಾಗಿದ್ದು. ಈಗಿನ ಕಾಲದಾಗ ಅಂತಂದ್ರೆ ಕವಿತೆಗಳು ಹೇಳ್ತಾರೆ ಹೋಗಿ ಹುಡುಗರು. ಒಬ್ಬ ಹೋಗಿ ಹೇಳ್ತಾನ ಒಂದು ಹುಡುಗಿಗೆ, ಕತ್ತಲೆಯಲ್ಲೂ ಕಂಡಿರುವೆ ನಿನ್ನದೊಂದು ಚಿತ್ತಾರವ, ಕನಸಲ್ಲಿ ಕಂಡವಳು ಎದುರಲ್ಲಿ ನಿಂತಿರುವೆ, ಒಂದೊಮ್ಮೆ ಸಿಗುವೆಯ ಕತ್ತಲೆಯ ಕನ್ನೆ ಈ ಬಾಳ ಜೊತೆಯಾಗಿ ಅಂತ. ಅವ ಇದು ಒಂದು ಪ್ರಪೋಸ್ ಮಾಡ್ತಾನ. ಆ ಎಮ್ಮ ಈಗಿನ ಕಾಲದಾಗ ಎಲ್ಲ ಹೆಣ್ಮಕ್ಳದೊಂದು ತಪ್ಪಂತ ಹೇಳಕ್ಕಾಗಲ್ಲ. ಅವರು ಒಂದು ಏನೋ ಆಕರ್ಷಣೆಗೆ ಒಳಗಾಗಿ ಒಪ್ಕೊಂಡ್ಬಿಡ್ತಾರ. ಒಪ್ಕೊಂಡು ಸೆಕೆಂಡ್ ದಿನದಿಂದ ಚಾಲು ಆತಾವ ಎಲ್ಲ ಓಡಾಟ, ಒಡನಾಟ, ಓಡಾಡೋದು, ಎಲ್ಲ ಶಾಪಿಂಗು ಎಲ್ಲ ಮುಗಿಸ್ಕೊಂತಾರೆ. ಆವಾಗ ಒಂದು ಕವಿತೆ ಬರ್ತದ. ಅದೇನಪ್ಪ ಅಂತಂದ್ರೆ, ರಾತ್ರಿ ರಾತ್ರಿ ಮೆಸೇಜ್ಗಳು, ಬೆಳತನ ಮೆಸೇಜ್ಗಳು, ಚಾಟಿಂಗು, ಡೇಟಿಂಗು ಎಲ್ಲ ನಡೀತಾವ. ಅದಾದಮೇಲೆ ರಾತ್ರಿಲಿ ಕವಿತೆಗಳು ಹೇಳ್ತಿರ್ತಾನ. ಇವನ್ ಪಾಪ ನಿದ್ದಿಗೆಟ್ಟು ಇಲ್ಲಿ ರೂಮ್ನಾಗ ಯಾವುದೋ ಒಂದು ರೂಮ್ನಲ್ಲಿ ಬಿದ್ದು ನಿದ್ದಿಗೆ ಹಾಳು ಮಾಡ್ಕೊಂಡು ಕುಂತಿರ್ತಾನ. ಅವಾಗ ಒಂದು ಕವಿತೆ ಹಾಕ್ತಾನೆ, ಮೆಸೇಜ್ ಹಾಕ್ತಾನ ಎಮ್ಗ. ಏನಂದ್ರೆ, ನಿನ್ನದೇ ನೆನಪಲ್ಲಿ ಮರೆತಿರುವೆ ಜಗವನ್ನು, ಬಾರದ ನಿದ್ರೆಗೆ ಬೇಲಿಯ ಹಾಕಿ, ಬಾರದಿರು ನೆನಪಿಗೆ ನಿದ್ರೆಯ ನೂಕಿ. ಆಕಿ ಅವನಿಗೆ ಆಕಿನೇ ಪ್ರಪಂಚ ಆಗಿಬಿಟ್ಟಿರ್ತಾಳ. ಅವನು ಅದನ್ನ ಪ್ರಪಂಚನೇ ಮರೆತು ಆಕಿನೇ ಒಂದು ಪ್ರಪಂಚ ಅನ್ನೋದು ರೇಂಜಿಗೆ ಹೋಗಿರ್ತಾನ. ನಿದ್ರೆನೇ ಮಾಡ್ತಿರೋದಲ್ಲ ಬೆಳತನ. ನಿದ್ರೆನ ಒಂದು ಸೈಡ್ಗೆ ಇಟ್ಟು ಕೇಸಿ ಅದು ನಿದ್ದೆ ಬರ್ತಿರೋದಲ್ಲ ಅಂದ್ರೂ ಅದಕ್ಕೆ ಒಂದು ಬೇಲಿ ಹಾಕೇಸಿ ಎಲ್ಲಿ ಅಪ್ಪಿತಪ್ಪಿನೂ ಬಂದು ಬಿಡ್ತದೇನೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟ ಕೇಸಿ ಅವನು ನಿದ್ದೆನ ಬುಟ್ಟಿಗೇಸಿ ಮಾಡಿ ಲವ್ ಮಾಡಕತ್ತಿರ್ತಾನ. ಇದೇ ನಡೆದಿರ್ತದ. ಆಮೇಲೆ ಒಂದಿನ ಅಂತಾನ, ಭಾಳ ದಿನ ನಡೆದಿಲ್ಲ ಇಂಥ ಲವ್ಗಳು, ಬ್ರೇಕಪ್ ಸ್ಟೇಜಿಗೆ ಬರ್ತಾವ. ಅವಾಗ ಒಂದು ಡೈಲಾಗ್ ಆತಾನ, ಅವಾಗೊಂದು ಕವಿತೆಗಳು ಬಿಡ್ತಾವ ಅವನಲ್ಲಿ. ಅವಾಗ ಏನಂತಾನಂದ್ರೆ, ಸಿಗದವಳ ನೆನೆದು ಹೃದಯ ಕೊರಗಿದೆ, ಎಂದೋ ಹೇಳಿದ್ದೆ ಹೃದಯ ನಿನಗೆ ಅವಳು ನಿನ್ನವಳಲ್ಲವೆಂದು, ಎಂದೋ ಹೇಳಿದ್ದೆ ಹೃದಯ ನಿನಗೆ ಅವಳು ನಿನ್ನವಳಲ್ಲವೆಂದು, ಮರೆತು ಮೌನವಾಗಿರು ನಗುತ್ತಾ ಅಂತ ಹೇಳಿ ಸ್ವಲ್ಪ ದಿನ ಮುಂದೆ ಬ್ರೇಕಪ್ ಆಗಿರ್ತದ. ಅಮ್ಮ ಯಾರೋ ಪಾಪ ಅವ್ರ ಜೀವನ ಅವ್ರು ನೋಡ್ಕೊಂಡು ಹೋಗಿರ್ತಾರ. ಇನ್ನು ಅಲ್ಲೇ ಅಡ್ಡಾಡ್ತಿರ್ತಾನ. ಅವಾಗ ಒಂದು ಡೈಲಾಗ್ ಹೇಳ್ತಾನ, ಅವಾಗೂ ಒಂದು ಕವಿತೆಗಳು ಬಿಡ್ತಾವ. ಕಂಡ ಕನಸುಗಳು ದಾರಿ ತಪ್ಪಿದರು, ಹೃದಯ ಬಯಸಿದೆ ನಿನ್ನನೆ. ಅವ್ನು ನೋಡು, ಕಂಡ ಕನಸುಗಳು ಎಲ್ಲ ದಾರಿ ತಪ್ಪಿ ಹೋಗ್ಯಾವ, ಎಲ್ಲ ಅಡ್ನಾಡಿ ಆಗಿರ್ ಜೀವನ ಅಂದ್ರೂ ಹಾಕಿದ ನೆನಪದು. ಅವಾಗ ಹೇಳ್ತಾನ, ಕಂಡ ಕನಸುಗಳು ದಾರಿ ತಪ್ಪಿದರು, ಹೃದಯ ಬಯಸಿದೆ ನಿನ್ನನೆ, ಆದರೂ ದಾರಿ ಸಾಗಿದೆ ನೀ ಬರುವುದಾದರೆ, ಹೃದಯ ಬಯಸಿದೆ ನಿನ್ನನೆ. ಅಷ್ಟೆಲ್ಲ ಆದ್ರೂ ದಾರಿ ಹಂಗೆ ಹೊಂಟದ. ಅಂದ್ರೂ ಮತ್ತೆ ಆಕಿ ಬರ್ತಾಳಂತಂದ್ರೆ ಮತ್ತೆ ಅಗ್ನಿಗೋಸ್ಕರ ಕಾಯ್ತಾನಂತೀವ. ಆ ಲೆಕ್ಕಕ್ಕಿದ್ದಾಗ ಸ್ವಲ್ಪ ದಿವಸ ಹಂಗೆ ಮತ್ತೆ ಮುಂದುವರಿತದ. ಅವಾಗ ಎಲ್ಲ ಬಿಟ್ಟು ಮತ್ತೆ ಇನ್ನೊಂದರ ಕಡೆ ಆಕರ್ಷಣೆ ಒಳಗಾತನ. ಮನುಷ್ಯನ ಸಹಜ ಗುಣ ಹೊಸದನ್ನ ಹುಡುಕ್ಬೇಕಾಗ್ತದ. ಹೊಸದು ಹುಡುಕಕ್ಕೆ ಹೋತಾನ. ಅವಾಗ ಮತ್ತೆ ಲವ್ ಆಗ್ತದ, ಇನ್ನೊಬ್ಬಕ್ಕೆ ಸಿಗ್ತಾಳ, ಮತ್ತೆ ಬ್ರೇಕಪ್ ಆಗ್ತದ. ಆ ಬ್ರೇಕಪ್ ಆದಾಗ ಮತ್ತೆ ಹಳೆ ಮನುಷ್ಯ ಇರಲ್ಲ. ಅವಾಗಿನ ಮೆಂಟಾಲಿಟಿ ಇರಲ್ಲ, ಸಟ್ ಆಗಿರ್ತಾನ. ಒಂದು ಸಾರಿ ಕಂಡ ಮೇಲೆ ಇನ್ನೊಂದು ಸಾರಿ ಅದಕ್ಕೇನು ಇದಾಗಲ್ಲ. ಅಂದರೆ ತಣ್ಣೀರಿನಾಗ ಸ್ನಾನ ಮಾಡಿದಂಗ, ಎರಡು ತಂಬಿಗೆ ನೀರು ಬೀಳೋ ತನಕ ಅಷ್ಟೇ. ಎರಡು ತಂಬಿಗೆ ಬಿದ್ಮೇಲೆ ಅಡ್ಜಸ್ಟ್ ಆಗಿ ಹೋಗಿರ್ತಾನ. ಆ ಥರ ಅವಾಗೊಂದು ಡೈಲಾಗ್ಗಳು, ಮಾಸ್ ಡೈಲಾಗ್ಗಳು ಬರ್ತಾವ. ಅವಾಗೆಲ್ಲ ಮಾಸ್ ಡೈಲಾಗ್. ಅವಾಗ ಏನಂದ್ರೆ, ರಕ್ತವನ್ನೇ ಕಂಡಿರೋ ಕತ್ತಿಗೆ ಪಾಲ್ತು ನೀರಿನ ಭಯ ಇರಲ್ಲ, ಅದರಿಂದ ಅದು ಕಟ್ಟಿರೋ ರಕ್ತ ತೊಳಿಬೋದು, ಆದರೆ ಅದು ಹುಟ್ಟಾಕಿರೋ ಭಯನಲ್ಲ. ಆ ಥರ ಕವಿತೆಗಳು ಹೇಳ್ಕೊಂಡು ಈಗಿನ ಕಾಲದಾಗ ಲವ್ ಸ್ಟೋರಿಗಳು ನಡೆದವ, ನಡೀತಾವ ಮುಂದಾದ್ರೂ, ಹಿಂದಕ್ಕೂ ನಡೆದವ.
ಹುಷಾರಲ್ಲೇ ಲವ್ ಮಾಡ್ರಿ. ಜಗತ್ತಿನಾಗ ಲವ್ ಮಾಡಿದವ್ರು ಯಾರಿಲ್ಲ, ಲವ್ ಮಾಡದೇ ಇರೋ ಮನುಷ್ಯ ಇಲ್ಲ, ಲವ್ ಮಾಡದೇ ಇರೋ ಹೃದಯನೂ ಇಲ್ಲ. ಲವ್ ಮಾಡಬೇಕು, ಮೋಸ ಮಾಡಬಾರ್ದು. ಎಷ್ಟು ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದಣ್ಣ. ನೀನು ಕೇಳಿರೋ ಪ್ರಶ್ನೆಗೆ ನನ್ನದೊಂದು ಚಿಕ್ಕ ಉತ್ತರ ದೊಡ್ಡದಾಗಿರುತ್ತೆ ಅನ್ಕೋಬೋದು, ಆದರೂ ಪರವಾಗಿಲ್ಲ. ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಲವ್ ಮಾಡಿ, ಮೋಸ ಮಾಡಬೇಡಿ. ಒಳ್ಳೆಯದಾಗಿ.